My name is Sai Venkat. Good morning, one and all. So I am studying in 10th standard from the VS Public School. So our management and the teachers had given me an opportunity to participate in the quiz competition that has been held on Saturday, that is 6th December 2025. So I am very grateful that our management had been given this opportunity to participate in this quiz, and I am inspired by the questions and they are asked. So they are very creative, and I got an opportunity to participate in this quiz, and we have secured the first place in this quiz competition, and it has been a great achievement for all. ದೀಪಿಕಾ ಅಂತ. ಸೊ ನಾನು ವಿ ಎಸ್ ಪಬ್ಲಿಕ್ ಸ್ಕೂಲ ಟ್ರೆಜರಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಮೊನ್ನೆ ಶನಿವಾರ ನಡೆದಕ್ಕಂಥ ಇಂಟರ್ ಸ್ಕೂಲ್ ಕ್ವಿಜ್ ಕಾಂಪಿಟೇಷನ್ 10th ಮಕ್ಕಳಿಗೆ ನಡೆದಿರೋದ್ರಲ್ಲಿ ಸೊ ನಮ್ಮ ಮಕ್ಕಳು ಫಸ್ಟ್ ಪ್ಲೇಸನ್ನು ಗೆದ್ಕೊಂಡಿದ್ದಾರೆ. ಸೊ ನಾನು ಫಸ್ಟ್ ಆಫ್ ಆಲು ನನ್ನ ಮಕ್ಕಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟು ಮತ್ತು ಟೀಚರ್ಸು, ಹೆಡ್ ಮಾಸ್ಟರು ತುಂಬಾ ಮಕ್ಕಳಿಗೆ ಸಪೋರ್ಟನ್ನು ಕೊಡ್ತಾಯಿದ್ದೀವಿ. ಸೊ ನಾನು ಫಸ್ಟ್ ಆಫ್ ಆಲು ನಮ್ಮ ಹೆಡ್ ಮಾಸ್ಟರು, ಟೀಚರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾಯಿದ್ದೀನಿ ಮತ್ತು ತುಂಬ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ. ಸೊ ಅವ್ರಿಗೆ ಪ್ರತಿಯೊಂದು ವಿಷಯದಲ್ಲಿ ಅವ್ರಿಗೆ ನಾಲೆಡ್ಜನ್ನು ಕೊಟ್ಟು ಮತ್ತು ಸಪೋರ್ಟ್. ಸೊ ಇದೇ ಥರ ನಾವು ಮಕ್ಕಳಿಗೆ ಯಾವುದೇ ರಂಗದಲ್ಲೇ ಆಗಲಿ ಸೊ ನಾವು ಪ್ರತಿಯೊಂದು ಎನ್ಕರೇಜ್ ಮಾಡ್ತೀವಿ. ಸೊ ಸಪೋರ್ಟ್ ಮಾಡ್ತಿದ್ದೀನಿ. ಸೊ ನಾನು ಫೈನಲಿ ನಮ್ಮ ಮಕ್ಕಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ನೀವು ಸ್ಪರ್ಧಾ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಮತ್ತು ಟೆಕ್ಸ್ಟ್ ಬುಕ್ಕನ್ನು ದಿನನಿತ್ಯ ನಿಮ್ಮ ಪಾಠ ಪ್ರವಚನ ನಿಮ್ಮ ಟೀಚರ್ಸ್ ಏನು ಪಾಠ ಮಾಡಿದ್ಮೇಲೆ ಆ ಟೆಕ್ಸ್ಟ್ ಬುಕ್ಕನ್ನು ಪ್ರತಿಯೊಂದು ಲೆಸನನ್ನು ಕೂಡ ನೀವು ದಿನನಿತ್ಯ ಮನನ ಮಾಡ್ಕೋಬೇಕು. ಯಾವುದು ನಿಮಗೆ ಡೌಟ್ಸ್ ಬಂದರೆ ಅದನ್ನು ಟೀಚರ್ ಹತ್ರ ಕ್ಲಾರಿಫೈ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನು ದಿನನಿತ್ಯ ಮಕ್ಕಳಿಗೆ ಕೊಡ್ತಾ ಇರ್ತೀನಿ.